ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರತದ ವಿರುದ್ಧ ಪಾಕ್ನ ಉಗ್ರ ಸಂಘಟನೆ ಲಷ್ಕರ್ ಮತ್ತೊಂದು ಮುಂಬೈ ದಾಳಿಗೆ ಸಜ್ಜಾಗ್ತಿದೆಯಾ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಬಂದೂಕನ್ನ ಬಿಟ್ಟು ಉಗ್ರರು ಈಗ ಸಮುದ್ರಕ್ಕೆ ಜಿಗಿದು ಹಲವು ರೀತಿಯ ಟ್ರೈನಿಂಗ್ ಪಡ್ಕೊಳ್ತಿದ್ದಾರೆ. ಸಮುದ್ರ ಮಾರ್ಗದಲ್ಲಿ ನುಸುಳೋದು, ಮಾರ್ಷಲ್ ಆರ್ಟ್ಸ್ ಮತ್ತು ಎಐ ಬಳಕೆ ಬಗ್ಗೆ ಟ್ರೈನಿಂಗ್ ಕೊಡಲಾಗ್ತಿದೆ. ಈ ಬಗ್ಗೆ ಕೆಲ ಹೊಸ ವಿಡಿಯೋಸ್, ಗುಪ್ತಚರ ಮಾಹಿತಿ ಕೂಡ ಲಭ್ಯ ಆಗಿದೆ. ಒಂದು ವಿಡಿಯೋದಲ್ಲಿ ಲಷ್ಕರ್ ಕಮಾಂಡರ್ ರಾಣಾ ಮೊಹಮ್ಮದ್ ಅಶ್ವಾಕ್ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾನೆ. ಈತ ಭಾರತಕ್ಕೆ ಬೇಕಾಗಿರೋ ಮೋಸ್ಟ್ ವಾಂಟೆಡ್ ಉಗ್ರರ ಪಟ್ಟಿಯಲ್ಲಿದ್ದಾನೆ. ಈತನ ನೇತೃತ್ವದಲ್ಲಿ ಉಗ್ರರಿಗೆ ನೀರಿನ ಮೂಲಕ ನುಸುಳುವ ಮತ್ತು ತಪ್ಪಿಸಿಕೊಳ್ಳುವ ಟ್ರೈನಿಂಗ್ ಕೊಡಲಾಗ್ತಿದೆ. ಗಮನಿಸಬೇಕಾದ ಸಂಗತಿ ಅಂದ್ರೆ, ಮುಂಬೈ ದಾಳಿಯಲ್ಲೂ ಉಗ್ರರು ಇದೇ ರೀತಿ ಸಮುದ್ರ ಮಾರ್ಗದಲ್ಲಿ ಬಂದಿದ್ರು. ಅವತ್ತು ಅಜ್ಮಲ್ ಕಸಾಬ್ ಮತ್ತು ಇತರ ಉಗ್ರರು ಮೀನುಗಾರಿಕಾ ಹಡಗನ್ನ ಹೈಜಾಕ್ ಮಾಡಿ ಮುಂಬೈಗೆ ನುಗ್ಗಿ ದಾಳಿ ಮಾಡಿದ್ರು. ಆಗ ಕಸಾಬ್ಗೆ ಪಾಕಿಸ್ತಾನದ ಮಂಗ್ಲಾ ಡ್ಯಾಂನಲ್ಲಿ ಟ್ರೈನಿಂಗ್ ಕೊಡಲಾಗಿತ್ತು. ಈಗ ಮತ್ತೆ ಅದೇ ಮಂಗ್ಲಾ ಡ್ಯಾಂನಲ್ಲಿ ಉಗ್ರರಿಗೆ ಈ ವಾಟರ್ ಬೇಸ್ಡ್ ಟ್ರೈನಿಂಗ್ ಶುರುವಾಗಿದೆ. ಸುಮಾರು 135 ಉಗ್ರರಿಗೆ ಬೋಟ್ ಓಡಿಸೋದು ಮತ್ತು ಸ್ಕೂಬಾ ಡೈವಿಂಗ್ ಹೇಳ್ಕೊಡ್ಲಾಗ್ತಿದೆ. ಒಲಿಂಪಿಕ್ಸ್ ಕಳ್ಸಕ ಮೈಕಲ್ ಫೆಲ್ಪ್ಸ್ ತರ ಇವರಿಗೆ ಅಲ್ಲ, ಉಗ್ರ ದಾಳಿ ಮಾಡಕ್ಕೆ ನೀರಿನ ಅಡಿಯಲ್ಲಿ ಅಡಗಿ ಕೂರೋದು ಮತ್ತು ಹೈ ಸ್ಪೀಡ್ ಬೋಟ್ ಓಡಿಸೋ ಟ್ರೈನಿಂಗ್ ಕೊಡಲಾಗ್ತಿದೆ. ಪಾಕಿಸ್ತಾನದ ಮಂಗ್ಲಾ, ತರಬೇಲಾ ಡ್ಯಾಮ್, ಮುಜಫರಾಬಾದ್ನ ನೀಲಂ ನದಿ ಮತ್ತು ಕರಾಚಿ ಕರಾವಳಿಯಲ್ಲಿ ಟ್ರೈನಿಂಗ್ ಕೊಡ್ತಾ ಇರೋ ಮಾಹಿತಿ ಬಂದಿದೆ. ಪಾಕಿಸ್ತಾನದ ಐಎಸ್ಐನೇ ಮುಂದೆ ನಿಂತು ಈ ಲಷ್ಕರ್ ಉಗ್ರರಿಗೆ ಟ್ರೈನಿಂಗ್ ಕೊಡ್ತಾ ಇದೆ. ಒಮ್ಮೆ ದಾಳಿ ಮಾಡಿದ ನಂತರ ಕೂಡ ಹೇಗೆ ಕಾರ್ಯಾಚರಣೆ ಮುಂದುವರಿಸಬಹುದು ಅಂತ ಟ್ರೈನಿಂಗ್ ಕೊಡ್ತಿದ್ದಾರೆ. ಪಾಕಿಸ್ತಾನ್ ಮರ್ಕಜೆ ಮುಸ್ಲಿಂ ಲೀಗ್ ಅನ್ನೋ ಸಂಘಟನೆ ಮೂಲಕ ಈ ಪ್ರೋಗ್ರಾಂ ನಡೆಸಲಾಗ್ತಾ ಇದೆ. ಪಾಕಿಸ್ತಾನದ ಹಲವು ನಗರಗಳಲ್ಲಿ ಲಷ್ಕರ್ ಬೆಂಬಲಿತ ಸಂಘಟನೆಗಳು ಇದೇ ಕೆಲಸ ಮಾಡ್ತಿವೆ. ಹೈಲಿ ಸ್ಕಿಲ್ಡ್ ಉಗ್ರಗಾಮಿಗಳನ್ನ ರೆಡಿ ಮಾಡಲಾಗ್ತಿದೆ. ಇದು ಮಾತ್ರ ಅಲ್ಲದೆ ಉಗ್ರರಿಗೆ ಜೂಡೋ, ಕರಾಟೆ, ಟೇಕ್ವಾಂಡೋ ಮತ್ತು ಕುಸ್ತಿ ಅಂತ ಹ್ಯಾಂಡ್ ಟು ಹ್ಯಾಂಡ್ ಫೈಟ್ ಕಲಿಸಲಾಗ್ತಾ ಇದೆ. ಇದರ ಜೊತೆಗೆ ಲಷ್ಕರ್ ಉಗ್ರರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೊರೆ ಹೋಗಿದ್ದಾರೆ. ಆಶ್ಚರ್ಯದ ವಿಚಾರ ಅಂದ್ರೆ, ಈ ಎಐ ಟ್ರೈನಿಂಗ್ ಪಡಿತಾ ಇರೋರಲ್ಲಿ ಪಾಕ್ನ ಉಗ್ರ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಸೈಬರ್ ದಾಳಿ, ಡೀಪ್ ಫೇಕ್ ವಿಡಿಯೋ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪ್ರೊಪಗ್ಯಾಂಡಾ ಹರಡೋಕೆ ಇವ್ರನ್ನ ಯೂಸ್ ಮಾಡಲಾಗ್ತಿದೆ. ಹಾಗೆ ಸಮುದ್ರ ಮಾರ್ಗದ ಮ್ಯಾಪಿಂಗ್ ಮತ್ತು ಹವಾಮಾನದ ಮಾಹಿತಿ ತಿಳಿಯೋಕ್ಕೂ ಕೂಡ ಎಐ ಹೆಲ್ಪ್ ಅನ್ನ ಪಡಿತಾ ಇದ್ದಾರೆ. ಭಾರತದ ಗಡಿ ಮತ್ತು ಕರಾವಳಿ ಭದ್ರತೆಯನ್ನು ಬೈಪಾಸ್ ಮಾಡೋಕೆ ಲಷ್ಕರ್ ಈ ಹೈಬ್ರಿಡ್ ವಾರ್ಫೇರ್ ಪ್ಲಾನ್ ಮಾಡ್ತಾ ಇದೆ. ಈ ಮೂಲಕ ಫ್ಯೂಚರ್ ನಲ್ಲಿ ಭಾರತದ ಮೇಲೆ ಮತ್ತೊಂದು ದೊಡ್ಡ ದಾಳಿ ಮಾಡೋಕೆ ಪಾಕ್ ಉಗ್ರರು ಪ್ಲಾನ್ ಮಾಡ್ತಿದ್ದಾರೆ. ಹೀಗಾಗಿ ಭಾರತದ ಭದ್ರತಾ ಏಜೆನ್ಸಿಗಳು ಎಲ್ಲ ಬೆಳವಣಿಗೆಗಳನ್ನ ಕ್ಲೋಸ್ಲಿ ಮಾನಿಟರ್ ಮಾಡ್ತಾ ಇದ್ದಾರೆ. ಇವ್ರು ಇದೇ ಎಫರ್ಟ್ ನ ಉದ್ಧಾರ ಆಗಕ್ಕೆ ಏನಾದ್ರು ಹಾಕಿದ್ರೆ, ಆ ಟೇಕ್ವಾಂಡೋ, ಜೂಡೋ, ಸ್ವಿಮ್ಮಿಂಗು, ಒಲಿಂಪಿಕ್ಸ್ ಎಲ್ಲಾರು ಒಂದು ಕಂಚಾರು ಬರ್ತಿತ್ತು ಅಂತ ಕಾಣುತ್ತೆ. ಇವರಿಗೆ ಅಷ್ಟೆಲ್ಲ ಕಷ್ಟಪಟ್ಟು ಅನಾಚಾರ ಮಾಡೋದಕ್ಕೆ ಎನರ್ಜಿಯನ್ನ ವಿನಿಯೋಗ ಮಾಡ್ತಿದ್ದಾರೆ ಇವರು ದೂರ್ತರು. ಮಿಡಲ್ ಈಸ್ಟ್ ಕಡೆಗೆ ಬಂದ್ರೆ ಮತ್ತದೇ ಹೊಡೆದಾಟ. ಇರಾನ್ ಮೇಲೆ ಅಮೆರಿಕ ಮತ್ತೆ ದಾಳಿ ಮಾಡಿದೆ. ಹಾರ್ಮುಜ್ ಜಲಸಂಧಿ ಮತ್ತು ಇರಾನ್ನ ಕರಾವಳಿ ಬಳಿ ಇರೋ ಡಜನ್ಗೂ ಅಧಿಕ ನೆಲೆಗಳನ್ನ ಟಾರ್ಗೆಟ್ ಮಾಡಲಾಗ್ತಿದೆ. ಈ ದಾಳಿಯಲ್ಲಿ ಇರಾನ್ನ ಡ್ರೋನ್ ಮತ್ತು ಮಿಸೈಲ್ ಫೆಸಿಲಿಟಿಗಳು, ಡಿಫೆನ್ಸ್ ಸಿಸ್ಟಮ್ಗಳನ್ನ ಅಮೆರಿಕ ನಾಶ ಮಾಡಿದೆ. ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಮಾಡೋ ಇರಾನ್ನ ಸಾಮರ್ಥ್ಯ ಕುಗ್ಗಿಸೋಕೆ ಈ ದಾಳಿ ಮಾಡಿದ್ದೀವಿ ಅಂತ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಹೇಳಿದೆ. ಈ ದಾಳಿಗಳಿಂದ ಇರಾನ್ನ ಖೆಶಮ್ ಐಲ್ಯಾಂಡ್, ಅಹ್ವಾಜ್ ಮತ್ತು ಆಂಡಿ ಮೆಷ್ಕ್ ಸೇರಿ ಹಲವು ಕಡೆ ಸ್ಫೋಟಗಳಾಗಿವೆ. ಇರಾನ್ ವಿರುದ್ಧದ ನೇವಲ್ ಬ್ಲಾಕೇಡ್ ಜಾರಿಗೆ ತರಲಾಗಿದೆ ಅಂತ ಹೇಳಿ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಮತ್ತೊಂದು ಕಡೆ ಅವರು ಅನೌನ್ಸ್ ಮಾಡಿಕೊಂಡಿದ್ದಾರೆ. ಇದರಿಂದ ಇರಾನ್ ಬಂದರುಗಳಿಗೆ ಹೋಗುವ ಮತ್ತು ಅಲ್ಲಿಂದ ಬರುವ ಎಲ್ಲ ಹಡಗುಗಳನ್ನ ಅಮೆರಿಕ ಬ್ಲಾಕ್ ಮಾಡುತ್ತೆ. ಎಂದಿನಂತೆ ಅಮೆರಿಕ ದಾಳಿಗೆ ಇರಾನ್ ಕೂಡ ಪ್ರತಿಕಾರ ಹೇಳಿದೆ. ಕುವೈತ್, ಬಹ್ರೈನ್ ಮತ್ತು ಜೋರ್ಡನ್ ಮೇಲೆ ಮಿಸೈಲ್ ಮತ್ತು ಡ್ರೋನ್ ಹಾರಿಸಿದೆ. ಜೋರ್ಡನ್ ನಲ್ಲಿರುವ ಅಮೆರಿಕದ ಅಜ್ರಾಕ್ ಏರ್ ಬೇಸ್ ನಲ್ಲಿ F-18 ಫೈಟರ್ ಜೆಟ್ ಗಳನ್ನ ಟಾರ್ಗೆಟ್ ಮಾಡಿದೆ. ಆದರೆ ಇರಾನ್ನ 4 ಬ್ಯಾಲಿಸ್ಟಿಕ್ ಮಿಸೈಲ್ ಗಳನ್ನ ನಾವು ಬ್ಲಾಕ್ ಮಾಡಿ ಹೊಡೆದು ಹಾಕಿದೀವಿ ಅಂತ ಜೋರ್ಡನ್ ಹೇಳಿದೆ. ಬಹ್ರೈನ್ ನಲ್ಲಿರುವ ಅಮೆರಿಕನ್ ನೇವಿಯ 5th ಫ್ಲೀಟ್ ಮೇಲೂ ಕೂಡ ಭಾರಿ ದಾಳಿ ಮಾಡಿದೀವಿ ಅಂತ ಇರಾನ್ ಹೇಳಿದೆ. ಅಲ್ಲಿನ ಕಮಾಂಡ್ ಸೆಂಟರ್ ಮತ್ತು ಇಂಧನ ಗೋಡೌನ್ ಗಳನ್ನ ಹೊಡೆದಿದ್ದೀವಿ ಅಂತ ಕ್ಲೇಮ್ ಮಾಡಿದೆ. ಕುವೈತ್ ನೇವಿ ಹಡಗಿನ ಮೇಲೂ ಇರಾನ್ ಮಿಸೈಲ್ ಹಾಕಿದೆ. ಇದರಿಂದ ನಮ್ಮ ಸೇನೆಯ 4 ಯೋಧರಿಗೆ ಗಾಯಗಳಾಗಿವೆ ಅಂತ ಕುವೈತ್ ಹೇಳಿದೆ. ಅಲ್ಲದೆ ಇರಾನ್ ಹಾರಿಸಿದ 1 ಬ್ಯಾಲಿಸ್ಟಿಕ್ ಮಿಸೈಲ್, 5 ಕ್ರೂಸ್ ಮಿಸೈಲ್ ಮತ್ತು 33 ಡ್ರೋನ್ ಗಳನ್ನ ಇಂಟರ್ಸೆಪ್ಟ್ ಮಾಡಿದ್ದೀವಿ ಅಂತ ಹೇಳಿದೆ. ಸ್ನೇಹಿತರೆ, 7 ಸ್ಯಾನ್ಸ್ ಟೂರಿಸಂನವರು ಪುರಿ ಜಗನ್ನಾಥ ಮತ್ತು 2 ಶಕ್ತಿ ಪೀಠಗಳ ದರ್ಶನಕ್ಕೆ ಸ್ಪೆಷಲ್ ಟ್ರಿಪ್ ಇದೆ. ಇಲ್ಲೆಲ್ಲ ಹೋಗೋದಿರುತ್ತೆ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ಎಕ್ಸ್ಟ್ರಾ ಏನು ಖರ್ಚಿರೋದಿಲ್ಲ. ಕನ್ನಡ ಟೂರ್ ಮ್ಯಾನೇಜರ್ ಕರ್ಕೊಂಡು ಹೋಗಿ ಗ್ರೂಪ್ ನಲ್ಲಿ ವಾಪಸ್ ಕರ್ಕೊಂಡ್ಬಂದು ನಿಮ್ಮನ್ನ ತಲುಪಿಸ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ಗೆ ಮತ್ತೆ ಹೊಸ ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ ಜೊತೆ ಮಾತುಕತೆಗೆ ಬರದೇ ಇದ್ರೆ ಮುಂದಿನ ವಾರ ಇರಾನ್ನ ಪವರ್ ಪ್ಲಾಂಟ್, ಸೇತುವೆಗಳನ್ನ ಧ್ವಂಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು, ನಾಳೆ ಮತ್ತು ನಾಡಿದ್ದು ರಾತ್ರಿ ನಾವು ಇರಾನ್ಗೆ ಭಾರಿ ಹೊಡೆತ ಕೊಡ್ತೀವಿ. ಮುಂದಿನ ವಾರದ ಅವಧಿಗೆ ಇನ್ನೂ ಕೆಟ್ಟ ಪರಿಸ್ಥಿತಿ ಎದುರಾಗುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಇಂಧನ ನೆಲೆಗಳನ್ನ ಕೊನೆಗಿಟ್ಕೊಂಡಿದ್ದೀನಿ, ಆದ್ರೆ ಖಂಡಿತ ಅವುಗಳಿಗೂ ನಾವು ಹೊಡಿತೀವಿ. ನಮ್ಮ ಯುದ್ಧದ ಉದ್ದೇಶಗಳು ಈಗ ಆಲ್ರೆಡಿ ಈಡೇರಿವೆ ಅಂತ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಅಲ್ಲದೆ ಇರಾನ್ನ ಪಿಕಾಕ್ಸ್ ಮೌಂಟೇನ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಆದ್ರೆ ಆ ಅಣು ನೆಲೆ ಮೇಲೂ ಕೂಡ ನಮ್ ಕಂಡಿದೆ, ಬೇಕಾದ್ರೆ ಆಕ್ಷನ್ ತಗೊಳ್ತೀವಿ ಅಂತ ಟ್ರಂಪ್ ಹೇಳಿದ್ದಾರೆ. ಅಲ್ಲದೆ ತೆಹರಾನ್ ಹೊರಗಿರೋ ತಾಲೆಘಾನ್ ನೆಲೆಯನ್ನ ನಾವು ಸುಲಭವಾಗಿ ಹೊಡಿಬಹುದು. ಇರಾನ್ ಜೊತೆ ಇನ್ ಮುಂದೆ ಯಾವುದೇ ಮಾತುಕತೆ ಮಾಡೋಕ್ಕೂ ನನಗಿಷ್ಟ ಇಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ.
ಇನ್ನು ಹಾರ್ಮುಜ್ ಜಲಸಂಧಿಯಲ್ಲಿ ಹೋಗೋ ಹಡಗುಗಳಿಗೆ 20% ಶುಲ್ಕ ಹಾಕೋ ಪ್ಲಾನ್ ಅನ್ನ ಟ್ರಂಪ್ ಕೈಬಿಟ್ಟಿದ್ದಾರೆ. ಗಲ್ಫ್ ರಾಷ್ಟ್ರಗಳ ರಾಜರುಗಳು ಕರೆ ಮಾಡಿ ನಾವು ಅಮೆರಿಕದಲ್ಲಿ ಬಿಲಿಯನ್ ಡಾಲರ್ ಹೂಡಿಕೆ ಮಾಡ್ತೀವಿ ಅಂತ ಹೇಳಿದ್ರು. ಹೀಗಾಗಿ ಜಲಸಂಧಿಯಲ್ಲಿ ಫೀಸ್ ವಸೂಲಿ ಮಾಡೋ ಪ್ಲಾನ್ ಡ್ರಾಪ್ ಮಾಡಿದೀನಿ ಅಂತ ಟ್ರಂಪ್ ಹೇಳಿದ್ದಾರೆ. ಯು ಟರ್ನ್ ರಾಜ. ಹಾರ್ಮುಜ್ ಜಲಸಂಧಿ ಮೂಲಕ ಯಾರು ಬೇಕಾದರೂ ಮುಕ್ತವಾಗಿ ಹೋಗಬಹುದು ಅಂತ ಹೇಳಿದ್ದಾರೆ. ಇನ್ನು ಇರಾನ್ನಲ್ಲಿ ಇನ್ನೂ ವಿನಾಶ ಸೃಷ್ಟಿಸೋಕೆ ಅಮೆರಿಕ ಪ್ಲಾನ್ ಮಾಡ್ತಿರೋ ಮಾಹಿತಿ ಸಿಕ್ಕಿದೆ. ಈ ವಿಚಾರವಾಗಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅಮೆರಿಕದ ನ್ಯಾಷನಲ್ ಸೆಕ್ಯೂರಿಟಿ ಆಫೀಸರ್ಗಳೊಂದಿಗೆ ಸಭೆ ನಡೆಸಿದ್ದಾರೆ. ಸದ್ಯ ಹಾರ್ಮುಜ್ ಜಲಸಂಧಿ ಸುತ್ತಮುತ್ತ ನಡೀತಾ ಇರೋ ದಾಳಿಗಳನ್ನ ಮತ್ತಷ್ಟು ವಿಸ್ತರಿಸುವ ಬಗ್ಗೆ ಚರ್ಚಿಸಲಾಗಿದೆ ಅಂತ ಆಕ್ಸಿಯೋಸ್ ರಿಪೋರ್ಟ್ ಮಾಡಿದೆ. ಇತ್ತ ಹಾರ್ಮುಜ್ ಜಲಸಂಧಿ ವಿಚಾರವಾಗಿ ಇರಾನ್ ಬೇರೆ ಹೇಳಿಕೆ ಕೊಟ್ಟಿದೆ. ಅಮೆರಿಕದ ದುಷ್ಟತನ ನಿಲ್ಲೋವರೆಗೂ ಹಾರ್ಮುಜ್ ಜಲಸಂಧಿ ಕ್ಲೋಸ್ ಆಗಿರುತ್ತೆ ಅಂತ ಇರಾನ್ನ IRGC ಹೇಳಿದೆ. ಒಂದು ವೇಳೆ ಈ ಸಂಘರ್ಷ ಮತ್ತಷ್ಟು ಎಸ್ಕಲೇಟ್ ಆದರೆ ಪರಿಸ್ಥಿತಿ ಮತ್ತಷ್ಟು ವಿಕೋಪಕ್ಕೆ ಹೋಗುತ್ತೆ. ಮಿಡಲ್ ಈಸ್ಟ್ ನಲ್ಲಿರೋ ಎಲ್ಲ ಎನರ್ಜಿ ಎಕ್ಸ್ಪೋರ್ಟ್ ರೂಟ್ಗಳನ್ನು ಕೂಡ ನಾವು ಬಂದ್ ಮಾಡ್ತೀವಿ ಅಂತ ಹೇಳಿದೆ. ಈ ಮೂಲಕ ಯೆಮೆನ್ನ ಹುತಿಗಳನ್ನು ಇಟ್ಕೊಂಡು ಕೆಂಪು ಸಮುದ್ರದ ಬಾಬ್ ಅಲ್ ಮಂಡೇಬ್ ಅನ್ನ ಕೂಡ ಬಂದ್ ಮಾಡೋ ಹಿಂಟನ್ನ ಇರಾನ್ ಕೊಟ್ಟಿದೆ. ಅಲ್ಲದೆ ಈ ಭಾಗದಲ್ಲಿ ಇಂಧನ ರಫ್ತು ಆದರೆ ಎಲ್ರಿಗೂ ಆಗಬೇಕು, ಇಲ್ಲ ಅಂದ್ರೆ ಯಾರಿಗೂ ಆಗಬಾರದು ಅಂತ ಇರಾನ್ ಸೇನೆ ಹೇಳಿದೆ. ಇರಾನಿಗೆ ಬಂದ್ ಮಾಡಿ ನೀವು ಉಳಿದ ಅರಬ್ ರಾಷ್ಟ್ರಗಳೆಲ್ಲ ಮಾರಕ್ಕಾಗಲ್ಲ, ಅವ್ರು ಮಾರಬೇಕಂದ್ರೆ ನಮ್ಮ ಇಂಧನ ಕೂಡ ನಾವು ಮಾರಕ್ ಬಿಡ್ಬೇಕು ನೀವು ಅಂತ. ಇನ್ನು ಇದರ ನಡುವೆ ಇರಾನ್ ಬೆಂಬಲಿತ ಇರಾಕ್ನ ಕತೈಬ್ ಹಿಜ್ಬುಲ್ಲಾ ಕೂಡ ಎಂಟ್ರಿ ಕೊಟ್ಟಿದೆ. ಒಂದು ವೇಳೆ ಇರಾನ್ ಮೇಲೆ ಮತ್ತೆ ದಾಳಿ ಆದರೆ ನಾವು ಕೂಡ ಯುದ್ಧಕ್ಕೆ ಇಳಿತೀವಿ ಅಂತ ಹೇಳಿದೆ. ಇನ್ನು ಇರಾನ್ ವಿರುದ್ಧ ಬಡಿದಾಡ್ತಿರುವ ಅಮೆರಿಕದ ಯುದ್ಧದ ಖರ್ಚು $100 ಬಿಲಿಯನ್ ತಲುಪುತ್ತೆ ಅಂತ ಹೇಳಲಾಗ್ತಿದೆ. ಇದು $30 ಬಿಲಿಯನ್ ಆಗುತ್ತೆ ಅಂದಾಗಲೇ ಜಗತ್ತು ಹುಬ್ಬೇರಿಸಿತ್ತು. ಆದರೆ ಈಗಿನ ಲೆಕ್ಕಾಚಾರ ನೋಡಿದ್ರೆ ಅದಕ್ಕಿಂತಲೂ 3 ಪಟ್ಟಿಗೂ ಅಧಿಕ ಇದು. ಪೆಂಟಗನ್ ಇಂಟರ್ನಲ್ ಎಸ್ಟಿಮೇಟ್ನಿಂದ ಈ ವಿಚಾರ ಗೊತ್ತಾಗಿದೆ. $1 ಬಿಲಿಯನ್ ಅಂದರೆ ನಿಯರ್ಲಿ 10,000 crore rupees ಇವಾಗ ಇಂಟು 100 ಅಂದರೆ ಎಷ್ಟಾಗುತ್ತೆ? 10 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ. ಇತ್ತ ಹಾರ್ಮುಜ್ ಜಲಸಂಧಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಭಾರತೀಯ ನಾವಿಕರಿಗೆ ದಾಳಿಗಳಲ್ಲಿ ಪ್ರಾಣಹಾನಿ ಅಥವಾ ಗಾಯಗೊಳ್ಳೋದೆಲ್ಲ ಆಗ್ತಿರೋ ಟೈಮ್ನಲ್ಲಿ ಈಗ ಸರ್ಕಾರ ಅಲರ್ಟ್ ಆಗಿದೆ. ಸಂಘರ್ಷದ ವಲಯದಲ್ಲಿರೋ ಪ್ರತಿಯೊಬ್ಬ ಭಾರತೀಯ ನಾವಿಕನನ್ನ ಟ್ರ್ಯಾಕ್ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ. ಸೀ ಫೇರರ್ ಫಸ್ಟ್ ಅನ್ನೋ ಹೆಸರಲ್ಲಿ ತುರ್ತು ಕ್ರಮಗಳನ್ನು ಕೇಂದ್ರ ಸರ್ಕಾರ ಪ್ರಕಟಿಸಿದೆ. ಅದು ಯಾವುದೇ ರಾಷ್ಟ್ರದ ಹಡಗಾಗಿರ್ಬೋದು, ನಮ್ಮ ನಾವಿಕರು ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅದನ್ನ ಟ್ರ್ಯಾಕ್ ಮಾಡಬೇಕು ಅಂತ. ಯೂನಿಯನ್ ಶಿಪ್ಪಿಂಗ್ ಮಿನಿಸ್ಟರ್ ಸರ್ಬಾನಂದ ಸೋನೋವಾಲ್ ನೇತೃತ್ವದಲ್ಲಿ ಮೀಟಿಂಗ್ ಕೂಡ ಆಗಿದೆ. ವಿದೇಶಾಂಗ ಇಲಾಖೆ, ನೌಕಾಪಡೆ ಸೇರಿ ಹಲವು ಇಲಾಖೆಗಳ ಅಧಿಕಾರಿಗಳು ಪಾಲ್ಗೊಂಡಿದ್ರು. ಈಗ ಪ್ರತಿಯೊಂದು ಹಡಗನ್ನ ಟ್ರ್ಯಾಕ್ ಮಾಡಲಾಗುತ್ತೆ. ಲೊಕೇಶನ್, ಮಾಲೀಕತ್ವ, ಅದರಲ್ಲಿರೋ ವೈದ್ಯಕೀಯ ಸೌಲಭ್ಯ ಎಲ್ಲವನ್ನ ಕಂಡಿಡಲಾಗುತ್ತೆ. ತೊಂದರೆಗೆ ಸಿಲುಕಿದ ಪ್ರತಿ ನಾವಿಕರ ಕುಟುಂಬಕ್ಕೂ ಒಬ್ಬ ವಿಶೇಷ ಅಧಿಕಾರಿಯನ್ನು ನೇಮಕ ಮಾಡಲಾಗುತ್ತೆ. ಇವರು ಕುಟುಂಬಗಳಿಗೆ ಪರಿಹಾರ ಹಾಗೂ ಹಣಕಾಸಿನ ನೆರವನ್ನು ಕೊಡೋಕೆ ಕೆಲಸ ಮಾಡಬೇಕು. ಹಾಗೆ ಇರಾನ್, ಒಮಾನ್ ಮತ್ತು UAE ರಾಯಭಾರ ಕಚೇರಿಗಳೊಂದಿಗೂ ಕೂಡ ನಿರಂತರ ಸಂಪರ್ಕ ಇಟ್ಕೊಂಡು ನಮ್ಮ ನಾವಿಕರಿರೋ ಹಡಗುಗಳ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಟ್ಟು ಅದ್ರ ಮೇಲೆ ದಾಳಿ ಆಗದೇ ಇರೋ ಥರ ನೋಡ್ಕೊಳ್ಳೋಕೆ ಪ್ರಯತ್ನ ಪಡಬೇಕು ಅನ್ನೋ ವಿಚಾರದಲ್ಲೂ ಚರ್ಚೆ ಮಾಡಲಾಗಿದೆ. ಇನ್ನು ಇರಾನ್ ಮತ್ತು ಅಮೆರಿಕದ ಹೊಡೆದಾಟದಿಂದ ತೈಲ ಬೆಲೆ ಹಾಗೆ ಮೇಲಕ್ಕೆ ಹೋಗ್ತಾ ಇದೆ. ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ ಪ್ರತಿ ಬ್ಯಾರಲ್ ಬ್ರೆಂಟ್ ಕ್ರೂಡ್ ಆಯಿಲ್ ಬೆಲೆ $85 ಪರ್ ಬ್ಯಾರಲ್ ಇತ್ತು. ಇನ್ನು ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷ ಭುಗಿಲೆದ್ದಿರೋ ಹೊತ್ತಲ್ಲಿ ಇಂಟ್ರೆಸ್ಟಿಂಗ್ ಬೆಳವಣಿಗೆಯಾಗಿದೆ. ರಷ್ಯಾದ ಸ್ಪೆಷಲ್ ಮಿಲಿಟರಿ ಏರ್ಕ್ರಾಫ್ಟ್ ಜುಲೈ 13ನೇ ತಾರೀಕು ಇರಾನ್ ರಾಜಧಾನಿ ಟೆಹರಾನ್ನಲ್ಲಿ ಲ್ಯಾಂಡ್ ಆಗಿದೆ. ಫ್ರೈಟ್ ರೇಡಾರ್ 24 ಡೇಟಾ ಮೂಲಕ ಈ ಮಾಹಿತಿ ಗೊತ್ತಾಗಿದೆ. ಇದರ ಪ್ರಕಾರ ರಷ್ಯಾದ ಟುಪೋಲೆವ್ Tu-214PU ಅನ್ನೋ ಏರ್ಕ್ರಾಫ್ಟ್ ಜುಲೈ 13ನೇ ತಾರೀಕು ಮಾಸ್ಕೋದಿಂದ ಟೇಕ್ ಆಫ್ ಆಗಿ ಅದೇ ದಿನ ಬೆಳಗ್ಗೆ 10:10ಕ್ಕೆ ಟೆಹರಾನ್ನಲ್ಲಿ ಲ್ಯಾಂಡ್ ಆಗಿದೆ. ಸದ್ಯ ಇದು ಟೆಹರಾನ್ನಲ್ಲಿ ಲ್ಯಾಂಡ್ ಆಗಿರೋದು ಯಾಕೆ ಅನ್ನೋ ಬಗ್ಗೆ ಮಾಹಿತಿ ಇಲ್ಲ. ಅಂದಹಾಗೆ ರಷ್ಯಾದ ಈ ಏರ್ಕ್ರಾಫ್ಟ್ ಡೂಮ್ಸ್ ಡೇ ಏರ್ಕ್ರಾಫ್ಟ್ ಅಂತಲೇ ಫೇಮಸ್. ರಷ್ಯಾದ ಹಿರಿಯ ಅಧಿಕಾರಿಗಳಿಗೆ ಸೆಕ್ಯೂರ್ ಕಮ್ಯುನಿಕೇಷನ್ ವ್ಯವಸ್ಥೆ ಒದಗಿಸುವುದು ಇದರ ಪ್ರಮುಖ ಕೆಲಸ. ರಷ್ಯಾ ಅಧ್ಯಕ್ಷ, ಹಿರಿಯ ಸರ್ಕಾರಿ ಅಧಿಕಾರಿಗಳು ಮತ್ತು ಸೇನಾ ನಾಯಕರನ್ನ ಟ್ರಾನ್ಸ್ಪೋರ್ಟ್ ಮಾಡೋ ಸ್ಪೆಷಲ್ ಫ್ಲೀಟ್ಗೆ ಇದು ಸೇರುತ್ತೆ. ರಷ್ಯಾದ ಅಧಿಕಾರಿಗಳು ಇದೇ ವಿಮಾನದಲ್ಲಿ ಹೆಚ್ಚಾಗಿ ವಿದೇಶಿ ಪ್ರವಾಸವನ್ನ ಮಾಡೋದು ಕೂಡ ಕಂಡು ಬಂದಿದೆ. ಈಗ ಇದು ಇರಾನ್ನಲ್ಲಿ ಲ್ಯಾಂಡ್ ಆಗಿದ್ದು ಸಾಕಷ್ಟು ಕ್ಯೂರಿಯಾಸಿಟಿಗೆ ಕಾರಣ ಆಗಿದೆ. ಇತ್ತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾಕ್ ವಿಚಾರವಾಗಿ ದೊಡ್ಡ ಘೋಷಣೆ ಮಾಡಿದ್ದಾರೆ. ಈ ವರ್ಷದ ಸೆಪ್ಟೆಂಬರ್ ತಿಂಗಳ ಅಂತ್ಯದ ಒಳಗಡೆ ಇರಾಕ್ನಲ್ಲಿ ಉಳಿದಿರೋ ಅಮೆರಿಕ ಸೇನೆಯನ್ನ ವಾಪಸ್ ಕರೆಸ್ಕೊಳ್ತೀವಿ ಅಂತ ಹೇಳಿದ್ದಾರೆ. ವೈಟ್ ಹೌಸ್ನಲ್ಲಿ ಇರಾಕ್ ಪ್ರಧಾನಿ ಅಲಿ ಅಲ್ ಝೈದಿ ಜೊತೆಗೆ ಮಾತುಕತೆ ನಡೆಸಿದ ನಂತರ ಟ್ರಂಪ್ ಈ ಘೋಷಣೆ ಮಾಡಿದ್ದಾರೆ. ಅಂದಹಾಗೆ ಇರಾಕ್ ಮಾಜಿ ಅಧ್ಯಕ್ಷ ಸದ್ದಾಂ ಹುಸೇನ್ ಸರ್ಕಾರವನ್ನು ಪತನ ಮಾಡೋಕೆ ಅಮೆರಿಕ 2003ರಲ್ಲಿ ಇರಾಕ್ಗೆ ತನ್ನ ಸೇನೆ ನುಗ್ಗಿಸಿತ್ತು. ಸದ್ದಾಂ ಹುಸೇನ್ ಸರ್ಕಾರ ಕೆಡವಿದ ನಂತರ IS ಉಗ್ರ ಸಂಘಟನೆ ವಿರುದ್ಧ ಕಾರ್ಯಾಚರಣೆ ನಡೆಸೋಕೆ ಅಮೆರಿಕ ಸೇನೆ ಇರಾಕ್ನಲ್ಲೇ ಉಳಿತು. ಹೀಗಾಗಿ 2003ರಿಂದ ಇಲ್ಲಿವರೆಗೂ ಇರಾಕ್ನಲ್ಲಿ ಅಮೆರಿಕ ಸೇನೆಯ ಉಪಸ್ಥಿತಿ ಇದೆ. ಆದ್ರೀಗ ಟ್ರಂಪ್ ಇನ್ನು ಇರಾಕ್ನಲ್ಲಿ ಅಮೆರಿಕ ಸೇನಾ ಉಪಸ್ಥಿತಿಯ ಅಗತ್ಯ ಇಲ್ಲ, ಮುಂದಿನ ಸೆಪ್ಟೆಂಬರ್ 30ರ ಒಳಗಡೆ ಎಲ್ಲರೂ ಅಮೆರಿಕಗೆ ವಾಪಸ್ ಆಗ್ತಾರೆ, ಆದರೆ ಅಮೆರಿಕದ ಕಂಪನಿಗಳೆಲ್ಲ ಇರಾಕ್ನಲ್ಲಿ ಆಪರೇಟ್ ಆಗ್ತವೆ, ಹಾಗೆ ಇರಾಕ್ಗೆ ನಾವು ಯಾವಾಗ ಬೇಕಾದರೂ ಸಹಾಯ ಮಾಡೋಕೆ ರೆಡಿ ಇದ್ದೀವಿ ಅಂತ ಟ್ರಂಪ್ ಹೇಳಿದ್ದಾರೆ. ಹಾಗಂತ ಸಡನ್ ಡಿಸಿಷನ್ ಅಲ್ಲ. 2024ರಲ್ಲಿ 2 ರಾಷ್ಟ್ರಗಳ ನಡುವೆ ಅಗ್ರಿಮೆಂಟ್ ಆಗಿತ್ತು ಕಾರ್ಯಾಚರಣೆ ನಿಲ್ಲಿಸಕ್ಕೆ. ಅದರ ಭಾಗವಾಗಿನೇ ಟ್ರಂಪ್ ಈ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇನ್ನು PM ನರೇಂದ್ರ ಮೋದಿ ಅವರ ಬಗ್ಗೆ ಪೋಲೆಂಡ್ನ ಉಪ ವಿದೇಶಾಂಗ ಸಚಿವ ವಾಡಿಸ್ಲಾವ್ ಟೆಯೋಫಿಲ್ ಬಾರ್ಟೋಶೆಸ್ಕಿ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ.
2022ರ ಯುಕ್ರೇನ್ ಯುದ್ಧದ ವೇಳೆ ಯುಕ್ರೇನ್ ವಿರುದ್ಧ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಸಣ್ಣ ಗಾತ್ರದ ಟ್ಯಾಕ್ಟಿಕಲ್ ಅಣ್ವಸ್ತ್ರ ಬಳಸೋಕೆ ರೆಡಿ ಆಗಿಬಿಟ್ಟಿದ್ರು. ಆದರೆ PM ನರೇಂದ್ರ ಮೋದಿ ಅದನ್ನು ತಡೆದ್ರು ಅಂತ ಪೋಲೆಂಡ್ನ ಉಪ ವಿದೇಶಾಂಗ ಸಚಿವ ಹೇಳಿದ್ದಾರೆ. ಟಿಯೋಫಿಲ್, ನಿಮ್ಗೆ ಗೊತ್ತಿರಲಿ, ಪೋಲೆಂಡ್ ಸ್ನೇಹಿತರೆ ರಷ್ಯಾದ ಪಕ್ಕದಲ್ಲೇ ಇದೆ. ಯುರೋಪ್ನ ಇತರ ಭಾಗಕ್ಕೆ ನುಗ್ಗೋಕ್ಕಿಂತ ಮುಂಚೆ ರಷ್ಯಾ ಪೋಲೆಂಡಿಗೆ ಹೊಡಿಬೇಕಾಗತ್ತೆ. ಪೋಲೆಂಡ್ ಕೂಡ ನಿರಂತರವಾಗಿ ರಷ್ಯಾವನ್ನು ಎದುರು ಹಾಕ್ಕೊಳ್ತಾ ಇದೆ. ಅದರ ಉಪ ವಿದೇಶಾಂಗ ಸಚಿವ ಕೊಟ್ಟಿರೋ ಹೇಳಿಕೆ ಇದು. ದಿಲ್ಲಿಯಲ್ಲಿ ನಡೆದ ಇಂಡಿಯಾ ಪೋಲೆಂಡ್ ಜಾಯಿಂಟ್ ಎಕನಾಮಿಕ್ ಕಮಿಷನ್ ಮೀಟಿಂಗ್ ವೇಳೆ ಹಿಂಗೆ ಹೇಳಿದ್ದಾರೆ. ಇತ್ತ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪಾಕ್ ಸೇನೆಯ ದೌರ್ಜನ್ಯ ಮುಂದುವರೆದಿದೆ. ತಮ್ಮ ಹಕ್ಕುಗಳಿಗಾಗಿ ಹೋರಾಡ್ತಿರೋ ಕಾಶ್ಮೀರಿಗಳ ವಿರುದ್ಧ ಪಾಕ್ ಸೇನೆ ಮತ್ತೆ ಗುಂಡಿನ ದಾಳಿ ಮಾಡಿದೆ. ಪರಿಣಾಮ ಸಾವಿನ ಸಂಖ್ಯೆ 9ಕ್ಕೆ ಏರಿಕೆಯಾಗಿದೆ. ಕೆಲವೇ ಗಂಟೆಗಳ ಹಿಂದಷ್ಟೇ ಪ್ರತಿಭಟನೆಯ ಮುಂದಾಳತ್ವ ವಹಿಸಿರೋ ಜಮ್ಮು ಕಾಶ್ಮೀರ ಅವಾಮಿ ಆಕ್ಷನ್ ಕಮಿಟಿ ಜುಲೈ 15ನೇ ತಾರೀಕು ಮುಜಫರಾಬಾದ್ಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿತ್ತು. ಇದರ ಬೆನ್ನಲ್ಲೇ ಪಾಕ್ ಸೇನೆ ಮತ್ತೆ ಈ ಹಿಂಸಾಚಾರ ಮಾಡಿದೆ. ಇನ್ನು ಪ್ರತಿಭಟನಾಕಾರರೊಂದಿಗಿನ ಘರ್ಷಣೆಯಲ್ಲಿ 2 ಪೊಲೀಸರು ಕೂಡ ಮೃತಪಟ್ಟಿದ್ದಾರೆ ಅಂತ ಅಲ್ಲಿನ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಪಾಕಿಸ್ತಾನದಲ್ಲಿ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರನ ವಿರುದ್ಧವೇ ಆಕ್ರೋಶ ಎದ್ದಿದೆ. ರಾಜಕೀಯ ಮಾಡೋ ಆಸೆ ಇದೆಯಾ ನಿಂಗೆ ಮುನೀರ? ಮಿಲಿಟರಿ ಯೂನಿಫಾರ್ಮ್ ಬಿಚ್ಚಿಟ್ಟು ಬೇಕಾದರೆ ಅವಾಗ ಬೇಕಾದ್ರೆ ಪಾಲಿಟಿಕ್ಸ್ ಮಾಡಕ್ಕೆ ಬಾ ಅಂತ ಪಾಕ್ನ ಸೀನಿಯರ್ ಲೀಡರ್ ಜಮಿಯತ್ ಉಲೇಮಾ ಇಸ್ಲಾಮಿ ಪಾರ್ಟಿ ಮುಖ್ಯಸ್ಥ ಫಜ್ಲುರ್ ರೆಹಮಾನ್ ಹೇಳಿದ್ದಾರೆ. ಯಾಕಂದ್ರೆ ಇತ್ತೀಚೆಗೆ ಮುನೀರು ಬಲೂಚ್ ಉಗ್ರಗಾಮಿಗಳೊಂದಿಗೆ ಹೋರಾಡೋಕ್ಕೆ ನಮಗೆ ಜನರ ಬೆಂಬಲ ಬೇಕು ಅಂತ ಹೇಳಿದ. ಅದಕ್ಕೆ ಫಜ್ಲುರ್ ರೆಹಮಾನ್ ಈ ರೀತಿ ಚೀಮಾರಿ ಹಾಕಿದ್ದಾರೆ. ನಿನ್ನ ದೇಶ ಕಾಯೋ ಕೆಲಸ ಮಾಡಪ್ಪ, ಸಾಮಾನ್ಯ ಜನರದ ಕೆಲಸ ಅಲ್ಲ ಅದು. ಪಾಲಿಟಿಕ್ಸ್ ಮಾಡೋ ಆಸೆ ಇದ್ರೆ ಯೂನಿಫಾರ್ಮ್ ಬಿಚ್ಚಿಟ್ಟು ಬಾ ಪಾಲಿಟಿಕ್ಸ್ಗೆ ಅಂತ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಆಪರೇಷನ್ ಸಿಂಧೂರ್ಗೂ ಕೂಡ ಬೆಂಬಲ ಕೊಟ್ಟಿದ್ದಾರೆ ಇಂಡೈರೆಕ್ಟ್ ಆಗಿ ಫಜ್ಲುರ್ ರೆಹಮಾನ್. ಅಫ್ಘಾನಿಸ್ತಾನ ಗಡಿಯಲ್ಲಿ ಪಾಕ್ ಸೇನೆ ಏರ್ ಸ್ಟ್ರೈಕ್ ಮಾಡಿದ್ರೆ ನಮಗೆ ತೊಂದರೆ ಕೊಡ್ತಿದ್ರು, ಹೊಡೆದ್ವಿ ಅಂತ ಮುನೀರ್ ಹೇಳೋದು. ಆದರೆ ಭಾರತ ಅದೇ ರೀತಿ ಪಾಕ್ ಒಳಗಿರೋ ಭಾರತದ ಶತ್ರುಗಳಿಗೆ ಹೊಡೆದ್ರೆ ನಿಂಗೇನು ಪ್ರಾಬ್ಲಮ್ಮು? ನೀವು ಮಾಡೋದು ಸರಿ, ಅವ್ರು ಮಾಡೋದು ತಪ್ಪ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ ಇವರು. ಇನ್ನು ಪಾಕಿಸ್ತಾನ ವಿರುದ್ಧ ಕೇಂದ್ರ ಗೃಹ ಸಚಿವಾಲಯದ ಮಾಜಿ ಅಂಡರ್ ಸೆಕ್ರೆಟರಿ RVS ಮಣಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಈ ಹಿಂದೆ ಪಾಕಿಸ್ತಾನಿ ಕ್ರಿಕೆಟ್ ಟೀಮ್ ಮತ್ತು ನಿಯೋಗಗಳು ಭಾರತಕ್ಕೆ ಭೇಟಿ ಕೊಟ್ಟಾಗಲೂ ಕೂಡ ಮಾದಕ ವಸ್ತು ಕಳ್ಳ ಸಾಗಾಣಿಕೆ ಅವ್ರ ಮೂಲಕ ಮಾಡಿಸಲಾಗ್ತಿತ್ತು ಅಂತ ಹೇಳಿದ್ದಾರೆ. ಇಂಟರ್ವ್ಯೂ ಒಂದರಲ್ಲಿ RVS ಮಣಿ ರಿವೀಲ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, PCB ಬ್ಯಾನ್ ಮಾಡಿರೋ ಮಾಜಿ ಪಾಕಿಸ್ತಾನಿ ಕ್ರಿಕೆಟರ್ ಶೋಯಿಬ್ ಅಖ್ತರ್ ಮತ್ತು ಮೊಹಮ್ಮದ್ ಆಸಿಫ್ ಅವರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಪಾಕ್ ಕ್ರಿಕೆಟರ್ ಶೋಯಿಬ್ ಅಖ್ತರ್ ಮತ್ತು ಮೊಹಮ್ಮದ್ ಆಸಿಫ್ ಭಾರತಕ್ಕೆ ಬಂದಾಗ ಮಾದಕ ವಸ್ತು ಹಿಡ್ಕೊಂಡು ಬಂದಿದ್ರು. ಖುದ್ದು ಅವರೇ ಈ ಬಗ್ಗೆ ಒಪ್ಕೊಂಡಿದ್ರು. ಆಮೇಲೆ ಪಾಕಿಸ್ತಾನಿ ಹೈಕಮಿಷನರ್ ಅವ್ರನ್ನ ವಾಪಸ್ ಪಾಕಿಸ್ತಾನಕ್ಕೆ ಕರ್ಕೊಂಡು ಹೋಯಿತು. ಇಂಥ ಕೇಸ್ಗಳನ್ನು ನಾವು ಹಲವು ಬಾರಿ ರಿಪೋರ್ಟ್ ಮಾಡಿದ್ದೇವೆ. ಇದೇ ಅವರ ತಂತ್ರ ಮತ್ತು ಸಂಪೂರ್ಣ ಬ್ಯಾಕ್ಗ್ರೌಂಡ್. ಯಾವಾಗೆಲ್ಲ ಪಾಕ್ ಕ್ರಿಕೆಟ್ ಟೀಮ್ ಮತ್ತು ನಿಯೋಗ ಭಾರತಕ್ಕೆ ಬಂದಿತ್ತು, ಅವರ ಮೂಲಕ ಕಳ್ಳ ಸಾಗಾಣಿಕೆ ಮಾಡಿಸಲಾಗಿತ್ತು ಅಂತ ಇವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಇದು ಪಾಕಿಸ್ತಾನದ ಅಫಿಷಿಯಲ್ ಪಾಲಿಸಿ. 2006ರಿಂದ ಇಲ್ಲಿವರೆಗೆ ಭಾರತದಲ್ಲಿ ಉಗ್ರ ದಾಳಿ ಮಾಡೋಕೆ ಫಂಡಿಂಗ್ ದುಡ್ಡೊಟ್ಟು ಮಾಡಿದ್ರಲ್ಲ, 30% ಈ ನಶಾ ವಸ್ತುಗಳ ಕಳ್ಳ ಸಾಗಾಣಿಕೆಯಿಂದಲೇ ದುಡ್ಡನ್ನು ಹೊಂದಿಸಿಕೊಂಡಿದ್ದಾರೆ ಅಂತಲೂ ಇವರು ಆರೋಪ ಮಾಡಿದ್ದಾರೆ. ಇನ್ನು ಟ್ಯಾರಿಫ್ ವಿಚಾರದಲ್ಲಿ ಅಮೆರಿಕ ಕಡೆಯಿಂದ ಭಾರತಕ್ಕೆ ತಕ್ಕ ಮಟ್ಟಿಗೆ ರಿಲೀಫ್ ಸಿಕ್ಕಿದೆ. ರಷ್ಯಾದಿಂದ ತೈಲ ಖರೀದಿ ಮಾಡೋ ರಾಷ್ಟ್ರಗಳ ಮೇಲೆ 500% ಟ್ಯಾರಿಫ್ ಹಾಕೋಕೆ ಇತ್ತೀಚೆಗೆ ಅಮೆರಿಕದ ಸಂಸದರು ಒಂದು ಬಿಲ್ ಅನ್ನು ಪ್ರಸ್ತಾಪ ಮಾಡಿದ್ರು. ಅದನ್ನೀಗ ರಿವೈಸ್ ಮಾಡಿ ಟ್ಯಾರಿಫ್ ಅನ್ನು 100%ಗೆ ಏರಿಸೋಕೆ ನಿರ್ಧಾರ ಮಾಡಲಾಗಿದೆ. ಈ ಅಪ್ಡೇಟೆಡ್ ವರ್ಷನ್ ಬಿಲ್ ಅನ್ನು ಅಮೆರಿಕದ ರಿಪಬ್ಲಿಕ್ ಮತ್ತು ಡೆಮೊಕ್ರಾಟ್ ಸಂಸದರು ಪರಿಚಯಿಸಿದ್ದಾರೆ. ಅಂದಹಾಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ಆಪ್ತ ಲಿಂಡ್ಸೆ ಗ್ರಹಾಮ್ ಮತ್ತು ಸಂಸದ ರಿಚರ್ಡ್ ಬ್ಲೂಮೆಂಟಲ್ ಈ ಬಿಲ್ ಅನ್ನು ಪ್ರಸ್ತಾಪ ಮಾಡಿದ್ರು. ಇತ್ತೀಚೆಗೆ ಲಿಂಡ್ಸೆ ಗ್ರಹಾಮ್ ಅಂತೂ ತೀರ್ಕೊಂಡ್ರು. ಅದರ ಬೆನ್ನಲ್ಲೇ ಬಿಲ್ಲನ್ನು ರಿವೈಸ್ ಮಾಡಲಾಗಿದೆ. ಈಗ 100% ಏನು ಕಮ್ಮಿ ಅಲ್ಲ, ಇದು ಟ್ರಂಪ್ ಸರ್ಕಾರದ ಹಳೆ ಆಟ. ಇದು 500 ಅಂತ ಹೇಳಿಬಿಡೋದು, ಲಾಸ್ಟಿಗೆ 100 ಕೂಡ ತುಂಬ ಕಾಣೋ ಥರ ಮಾಡೋದು. ಇಲ್ಲಾಂದರೆ 5% ಟ್ಯಾರಿಫ್ ಹಾಕೋದು ದೊಡ್ಡ ವಿಚಾರನೇ. 100 ಅಂತೂ ತುಂಬ ದೊಡ್ಡ ವಿಚಾರ. ಇತ್ತ ಭಾರತ ಮತ್ತು ಬ್ರಿಟನ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಜುಲೈ 15ರಿಂದ ಅಧಿಕೃತವಾಗಿ ಜಾರಿಗೆ ಬಂದಿದೆ. ಭಾರತದ ಎಕ್ಸ್ಪೋರ್ಟ್ಸ್ಗೆ ದೊಡ್ಡ ಬೂಸ್ಟ್ ಸಿಗುತ್ತೆ. ಈ ಒಪ್ಪಂದದ ಅಡಿಯಲ್ಲಿ ಬ್ರಿಟನ್ ಮಾರ್ಕೆಟ್ಗೆ ಎಂಟ್ರಿ ಕೊಡೋ ಭಾರತದ ಸುಮಾರು 99% ರಫ್ತುಗಳಿಗೆ ಡ್ಯೂಟಿ ಫ್ರೀ ಆಕ್ಸೆಸ್ ಸಿಗುತ್ತೆ. ಇದರಿಂದ ಭಾರತದ ಟೆಕ್ಸ್ಟೈಲ್, ಗಾರ್ಮೆಂಟ್ಸ್, ವೆದರ್, ಜ್ಯುವೆಲರಿ, ಇಂಜಿನಿಯರಿಂಗ್ ಗೂಡ್ಸ್, ಆಟೋ ಕಾಂಪೊನೆಂಟ್ಸ್, ಕೆಮಿಕಲ್ಸ್, ಮರೈನ್ ಪ್ರಾಡಕ್ಟ್ಸ್, ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್, ಪ್ರಾಸೆಸ್ಡ್ ಫುಡ್ಗೆ ಬ್ರಿಟನ್ ಮಾರ್ಕೆಟ್ನಲ್ಲಿ ಈಸಿ ಆಕ್ಸೆಸ್ ಸಿಗುತ್ತೆ. ಹಾಗೆ ಟೆಂಪರರಿ ಅಸೈನ್ಮೆಂಟ್ಗೆ ಬ್ರಿಟನ್ಗೆ ಹೋಗೋ ಭಾರತೀಯ ಉದ್ಯೋಗಿ ಬ್ರಿಟನ್ನಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಪೇಮೆಂಟ್ ಎಲ್ಲ ಮಾಡೋ ಹಾಗಿಲ್ಲ, ಅದಕ್ಕೂ ಕೂಡ ವಿನಾಯಿತಿ ಸಿಗ್ತಾ ಇದೆ. ಇದಕ್ಕೆ ಪ್ರತಿಯಾಗಿ ಭಾರತ ಕೂಡ ಬ್ರಿಟನ್ನ ಹಲವು ಪ್ರಾಡಕ್ಟ್ಸ್ಗೆ ಇಂಪೋರ್ಟ್ ಡ್ಯೂಟಿಯನ್ನು ಕಮ್ಮಿ ಮಾಡಿದೆ. ಇನ್ನು ಇತ್ತೀಚೆಗಷ್ಟೇ ಬಾಂಗ್ಲಾ ನಾಯಕಿ ಶೇಖ್ ಹಸೀನಾ ನಾನು ಡಿಸೆಂಬರ್ ತಿಂಗಳಲ್ಲಿ ವಾಪಸ್ ಬಾಂಗ್ಲಾಗೆ ಹೋಗ್ತೀನಿ ಅಂತ ಹೇಳಿದ್ರು. ಅವರ ಈ ನಿರ್ಧಾರವನ್ನು ಬಾಂಗ್ಲಾ ಸರ್ಕಾರ ಸ್ವಾಗತ ಮಾಡಿದೆ. ಈ ಬಗ್ಗೆ ಬಾಂಗ್ಲಾ ಪ್ರಧಾನಿ ತಾರಿಕುರ್ ರೆಹಮಾನ್ರ ಸಲಹೆಗಾರ ಜಾವೇದ್ ಉರ್ ರೆಹಮಾನ್ ಮಾತನಾಡಿದ್ದಾರೆ. ಅವರು ಅಪರಾಧಿಯಾಗಿ ಕಾನೂನನ್ನು ಎದುರಿಸಲೇಬೇಕು ಅಂತ ಹೇಳಿದ್ದಾರೆ. ವಿದ್ಯಾರ್ಥಿಗಳ ಹೋರಾಟದ ವಿರುದ್ಧ ಅವರ ಸರ್ಕಾರ ದೌರ್ಜನ್ಯ ಮಾಡಿತ್ತು ಅಂತ ಹೇಳಿದ್ದಾರೆ. ಲೈಂಗಿಕ ದೌರ್ಜನ್ಯ ಮತ್ತು ಮಾನಹಾನಿ ಕೇಸ್ ಸಂಬಂಧ ಅಮೆರಿಕದ ಪತ್ರಕರ್ತೆ ಮತ್ತು ಬರಹಗಾರ್ತಿ ಜೀನ್ ಕ್ಯಾರೋಲ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕಡೆಯಿಂದ $5.6 ಮಿಲಿಯನ್ ದುಡ್ಡು ಸಿಕ್ಕಿದೆ. 54 ಕೋಟಿ ರೂಪಾಯಿ ದುಡ್ಡು ಕಲೆಕ್ಟ್ ಆಗಿದೆ ಈಗ ಫೈನಲಿ. ಏನಕ್ಕೆ? 1990 35-36 ವರ್ಷಗಳ ಹಿಂದೆ ಟ್ರಂಪ್ ಇವ್ರ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ರಂತೆ. ಆಮೇಲೆ ಅದನ್ನು ಟ್ರಂಪ್ ಪಬ್ಲಿಕ್ ಆಗಿ ಒಪ್ಕೊಳ್ಳಿಲ್ಲ.
ತಮ್ಮ ಮಾನಹಾನಿಯಾಗಿದೆ ಇದರಿಂದ ಅಂಥೇಳಿ ಕ್ಯಾರೋಲ್ ಟ್ರಂಪ್ ವಿರುದ್ಧ ಕೇಸ್ ಹಾಕಿದರು. 2023ರಲ್ಲಿ ಇದರ ವಿಚಾರಣೆ ನಡೆಸಿ 33 ವರ್ಷಗಳ ಬಳಿಕ ವಿಚಾರಣೆ ನಡೆಸಿದ ಕೋರ್ಟ್ ಇದಕ್ಕೆ ಟ್ರಂಪ್ ಹೊಣೆಗಾರ ಅಂತ ತೀರ್ಪು ಕೊಡ್ತು. ಇಷ್ಟು ದುಡ್ಡು ಕೊಡಿ ಅಂತ, 54 ಕೋಟಿ ರೂಪಾಯಿ ಕೊಡಿ ಅಂತ. ಟ್ರಂಪ್ ಈಗ ಕಡೆಗೂ ದುಡ್ಡನ್ನು ಪೇ ಮಾಡಿಬಿಟ್ಟಿದ್ದಾರೆ. ಇನ್ನು ಭಾರತ ಮೂಲದ ನಾಸಾ ಗಗನಯಾತ್ರಿ ಅನಿಲ್ ಮೆನನ್ ತಮ್ಮ ಮೊದಲ ಸ್ಪೇಸ್ ಜರ್ನಿಯನ್ನು ಶುರು ಮಾಡಿದ್ದಾರೆ. ಅನಿಲ್ ಮೆನನ್ ಮತ್ತು ರಷ್ಯಾದ ಇಬ್ಬರು ಗಗನಯಾತ್ರಿಗಳು ಈಗ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ತಲುಪಿದ್ದಾರೆ. ರಷ್ಯಾದ ಸುಕೋಯ್ MS-29 ಸ್ಪೇಸ್ ಕ್ರಾಫ್ಟ್ನಲ್ಲಿ ಸುಮಾರು 3 ಗಂಟೆ ಕಾಲ ಪ್ರಯಾಣ ಮಾಡಿ ISS ರೀಚ್ ಆಗಿದ್ದಾರೆ. ಇವರು ISSನಲ್ಲಿ 8 ತಿಂಗಳ ಕಾಲ ಇದ್ದು ಹಲವು ಸಂಶೋಧನೆಗಳನ್ನು ನಡೆಸ್ತಾರೆ. ಆನಂತರ 2027ರ ಏಪ್ರಿಲ್ನಲ್ಲಿ ಭೂಮಿಗೆ ವಾಪಸ್ ಆಗ್ತಾರೆ. ಇನ್ನು ಅಮೆರಿಕದಲ್ಲಿ ಭಾರತ ಮೂಲದ ಕ್ರಿಮಿನಲ್ ಗ್ಯಾಂಗ್ಸ್ ವಿರುದ್ಧ ನಡೆಸ್ತಾ ಇರೋ ಆಪರೇಷನ್ ಹಾರ್ಡ್ ಬಾಲ್ ಇನ್ನಷ್ಟು ಫಾಸ್ಟ್ ಆಗಿದೆ. ಭಾರತ ಮೂಲದ ಗ್ಯಾಂಗ್ಸ್ಟರ್ ನಿತೇಶ್ ಕೌಶಲ್ನನ್ನು FBI ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಲಿಸ್ಟ್ಗೆ ಸೇರಿಸಿದೆ. ಭಾರತದ ಜಗ್ಗು ಭಗವಾನ್ಪುರಿಯಾ ಅನ್ನೋ ಕ್ರಿಮಿನಲ್ ಗ್ಯಾಂಗ್ನ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದಾಯ್ತಾ. ಈ ಜಗ್ಗು ಭಗವಾನ್ಪುರಿಯಾ ಗ್ಯಾಂಗ್ ಭಾರತದ ಪಂಜಾಬ್ ಮೂಲದ್ದು ಅಮೆರಿಕದ ಕ್ಯಾಲಿಫೋರ್ನಿಯಾ ಸೇರಿ ಹಲವು ಪ್ರದೇಶಗಳಲ್ಲಿ ಆಪರೇಟ್ ಆಗ್ತಾ ಇದೆ ಅಂತ FBI ಆರೋಪಿಸಿದೆ. ಏನೋ ನಿರ್ಣಾಯಕ ಹಂತಕ್ಕೆ ತಲುಪಿರೋ ಫಿಫಾ ಫುಟ್ಬಾಲ್ ವರ್ಲ್ಡ್ ಕಪ್ನಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಸೆಮೀಸ್ನಲ್ಲಿ ಬಲಿಷ್ಠ ಫ್ರಾನ್ಸ್ ತಂಡವನ್ನು ಬೀಟ್ ಮಾಡಿ ಸ್ಪೇನ್ ಫೈನಲ್ಗೆ ಹೋಗಿದೆ. 2-0 ಗೋಲುಗಳ ಅಂತರದಿಂದ ಸ್ಪೇನ್ ಫ್ರಾನ್ಸ್ ಅನ್ನು ಮಣಿಸಿದೆ. ಇನ್ನು ಜುಲೈ 16ಕ್ಕೆ ಇಂಗ್ಲೆಂಡ್ ಮತ್ತು ಅರ್ಜೆಂಟೀನಾ ತಂಡಗಳ ನಡುವೆ ಸೆಕೆಂಡ್ ಸೆಮೀಸ್ ಮ್ಯಾಚ್ ಇದೆ. ಅಲ್ಲಿ ಗೆದ್ದ ತಂಡದೊಂದಿಗೆ ಜುಲೈ 19ನೇ ತಾರೀಕು ನಡೆಯಲಿರೋ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ಸೆಣಸಾಡುತ್ತೆ. ಇನ್ನು ಸೆಮೀಸ್ನಲ್ಲಿ ಸೋತಿರೋ ಫ್ರಾನ್ಸ್ ಸೆಕೆಂಡ್ ಸೆಮೀಸ್ನಲ್ಲಿ ಸೋತ ತಂಡದೊಂದಿಗೆ ಥರ್ಡ್ ಪ್ಲೇಸ್ಗಾಗಿ ಕಾದಾಡುತ್ತೆ. ಜುಲೈ 18ಕ್ಕೆ ಈ ಮ್ಯಾಚ್ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗಿ ಅನ್ನೋದು ಸ್ನೇಹಿತರೆ. ನೀವು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಡೀಟೇಲ್ಸ್ ಚೆಕ್ ಮಾಡ್ಬೋದು. ಆಲ್ರೆಡಿ ಪಬ್ಲಿಷ್ ಆಗಿರೋ ಮೆಂಬರ್ ಓನ್ಲಿ ವೀಡಿಯೋಸನ್ನು ಸ್ಕ್ರೋಲ್ ಮಾಡಿ ನೋಡ್ಬೋದು. ಅದರಲ್ಲಿ ವ್ಯಾಲ್ಯೂ ಕಂಡ್ರೆ ಆಮೇಲೆ ನೀವು ಜಾಯಿನ್ ಆಗೋದ್ರ ಬಗ್ಗೆ ಡಿಸೈಡ್ ಮಾಡ್ಬೋದು. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.